ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಪರಂಪರೆಯಲ್ಲಿ ಹೊಸ ಆರಂಭ ಎಂಬುದು ಕೇವಲ ಒಂದು ಕಾರ್ಯದ ಆರಂಭವಲ್ಲ, ಅದು ಬದುಕಿನ ಹೊಸ ಅಧ್ಯಾಯಕ್ಕೆ ಕಾಲಿಡುವ ಸಂಕೇತವಾಗಿದೆ. ವಿಶೇಷವಾಗಿ ಹೊಸ ಉದ್ಯೋಗಕ್ಕೆ ಸೇರುವುದು ಎಂದರೆ ಅದು ಆರ್ಥಿಕ ಸ್ಥಿರತೆ, ವೃತ್ತಿ ವಿಕಾಸ, ಗೌರವ ಮತ್ತು ಬದುಕಿನ ಮುಂದಿನ ಮಾರ್ಗವನ್ನು ರೂಪಿಸುವ ಅತ್ಯಂತ ಮಹತ್ವದ ಹೆಜ್ಜೆಯಾಗುತ್ತದೆ. ಹೀಗಾಗಿ ಯಾವುದೇ ಹೊಸ ಉದ್ಯೋಗವನ್ನು ಶುಭ ಮುಹೂರ್ತದಲ್ಲಿ ಪ್ರಾರಂಭಿಸುವುದು ಕೇವಲ ಆಚಾರವಲ್ಲ, ಅದು ಜನ್ಮಜಾತವಾಗಿ ನಂಬಿಕೆಯಿರುವ ವೈದಿಕ ಪರಂಪರೆಯೊಂದರ ಅವಿಭಾಜ್ಯ ಅಂಗ. ಶುಭಾರಂಭ ಶುಭ ಫಲ ಎಂಬ ತತ್ವದ ಮೇಲೆ ನಿಂತಿರುವ ನಮ್ಮ ಸಂಸ್ಕೃತಿಯಲ್ಲಿ ಶುಭ ಸಮಯದಲ್ಲಿ ಮಾಡಲಾದ ಆರಂಭವು ಮಾರ್ಗದಲ್ಲಿರುವ ಅಡೆತಡೆಗಳನ್ನು ತಗ್ಗಿಸಿ ಯಶಸ್ಸಿಗೆ ದಾರಿಯನ್ನು ತೆರೆದು ಮನಸ್ಸಿನಲ್ಲೂ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಪಂಚಾಂಗವು ನಮ್ಮ ದೈನಂದಿನ ಜೀವನವನ್ನು ಸರಿಹೊಂದಿಸಲು ಬಳಸುವ ಆಧಾರ ಗ್ರಂಥ. ಇದರಲ್ಲಿ ತಿಥಿ, ನಕ್ಷತ್ರ, ಯೋಗ, ಕರಣ ಮತ್ತು ವಾರ ಈ 5 ಅಂಶಗಳನ್ನು ಹೊಂದಿಸಿ ಮನುಷ್ಯನ ಕೆಲಸಕ್ಕೆ ಯಾವ ಸಮಯದಲ್ಲಿ ಯಾವ ಶಕ್ತಿಗಳು ಬಲವಾಗಿವೆ ಎಂಬುದನ್ನು ನಿರ್ಣಯಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಕೆಲವು ತಿಥಿಗಳು ಆಧ್ಯಾತ್ಮಿಕವಾಗಿ ಮತ್ತು ಜ್ಯೋತಿಷ್ಯಶಾಸ್ತ್ರದ ದೃಷ್ಟಿಯಿಂದ ಬಹಳ ಪವಿತ್ರ ಎಂದು ಪರಿಗಣಿಸಲ್ಪಟ್ಟಿವೆ. ವಿಶೇಷವಾಗಿ ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ, ಏಕಾದಶಿ, ತ್ರಯೋದಶಿ ಮತ್ತು ಪೂರ್ಣಿಮಾ ದಿನಗಳು ಹೊಸ ಉದ್ಯೋಗಕ್ಕೆ ಅತ್ಯಂತ ಒಳ್ಳೆಯ ಆರಂಭವನ್ನು ನೀಡುತ್ತವೆ. ಈ ತಿಥಿಗಳಲ್ಲಿ ಚಂದ್ರನ ಚಲನೆಯ ಶಾಂತವಾದ ಮತ್ತು ಸಮತೋಲನದ ಶಕ್ತಿಗಳು ಪ್ರಾಬಲ್ಯ ಹೊಂದಿರುವುದರಿಂದ ಹೊಸ ಕಾರ್ಯಗಳಿಗೆ ಸ್ಥಿರತೆ ಮತ್ತು ಶುಭಫಲ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ವಾರದ ಆಯ್ಕೆಗೂ ವಿಶೇಷ ಮಹತ್ವ ಇದೆ. ಸೋಮವಾರದ ಚಂದನ ಶಾಂತ ಶಕ್ತಿ, ಬುಧವಾರದ ವ್ಯವಹಾರ ಮತ್ತು ಬುದ್ಧಿಶಕ್ತಿಯ ಅನುಗ್ರಹ, ಗುರುವಾರದ ಜ್ಞಾನ ಮತ್ತು ದೈವಕೃಪೆಯ ಪ್ರಭಾವ, ಮತ್ತು ಶುಕ್ರವಾರದ ಐಶ್ವರ್ಯ ಹಾಗೂ ಸಮೃದ್ಧಿಯ ಶಕ್ತಿ. ಈ 4 ದಿನಗಳು ಉದ್ಯೋಗಕ್ಕೆ ಸೇರುವುದಕ್ಕೆ ಅತ್ಯಂತ ಶುಭವಾಗಿವೆ. ಈ ದಿನಗಳಲ್ಲಿ ಯಾವುದೇ ಮಹತ್ವದ ಕಾರ್ಯ ಪ್ರಾರಂಭಿಸಿದರೆ ಅದು ಅಡೆತಡೆಗಳಿಲ್ಲದೆ ನಿರಂತರ ಪ್ರಗತಿಗೆ ಕಾರಣವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ನಕ್ಷತ್ರಗಳು ಹೊಸ ಉದ್ಯೋಗಕ್ಕೆ ಅತಿ ಮುಖ್ಯ. ಕೆಲವು ನಕ್ಷತ್ರಗಳು ವ್ಯಕ್ತಿಯ ಕೆಲಸ, ಬುದ್ಧಿ, ಸಂವಹನ, ತಾಳ್ಮೆ ಮತ್ತು ನಿರ್ಧಾರ ಶಕ್ತಿಯನ್ನು ಬಲಪಡಿಸುತ್ತವೆ. ರೋಹಿಣಿ, ಮೃಗಶಿರ, ಉತ್ತರ ಫಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಉತ್ತಮಾಷಾಢ ಹಾಗೂ ರೇವತಿ ಇಂತಹ ನಕ್ಷತ್ರಗಳಲ್ಲಿ ಹೊಸ ಉದ್ಯೋಗಕ್ಕೆ ಸೇರುವುದು ಅತ್ಯಂತ ಮಂಗಳಕರ. ಈ ನಕ್ಷತ್ರಗಳು ವ್ಯಕ್ತಿಯ ಉದ್ಯೋಗಯಾತ್ರೆ ಸುಗಮವಾಗಲು, ಕೆಲಸದಲ್ಲಿ ಪ್ರಭಾವ ಮತ್ತು ಗೌರವ ಹೆಚ್ಚಲು ಮತ್ತು ದೀರ್ಘಕಾಲದ ಯಶಸ್ಸು ದೊರೆಯಲು ಸಹಕರಿಸುತ್ತವೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ. ಯೋಗಗಳಲ್ಲಿ ಪ್ರೀತಿ, ಆಯುಷ್ಮಾನ್, ಸೌಭಾಗ್ಯ, ಶೋಭನ್, ಸದ್ಯ, ಧೃತಿ ಮತ್ತು ಸುಕರ್ಮ ಇವುಗಳನ್ನು ಅತ್ಯಂತ ಮಂಗಳಕರವೆಂದು ಶಾಸ್ತ್ರಗಳು ವಿವರಿಸುತ್ತವೆ. ಈ ಯೋಗಗಳು ದಿನದ ಗುಣವನ್ನು ನಿರ್ಧರಿಸುವ ಶಕ್ತಿಯನ್ನು ಹೊಂದಿವೆ. ಪ್ರೀತಿ ಯೋಗವು ಮನಸ್ಸಿನ ಸೌಹಾರ್ದತೆಗೆ ಕಾರಣವಾಗುವುದರಿಂದ ಹೊಸ ಕೆಲಸದಲ್ಲಿ ಮಾನವ ಸಂಬಂಧಗಳು ಸುಗಮವಾಗಿ ಬಲಗೊಳ್ಳುತ್ತವೆ. ಆಯುಷ್ಮಾನ್ ಯೋಗವು ದೀರ್ಘಕಾಲದ ಬೆಳವಣಿಗೆಗೆ ದಾರಿಯಾಗುವಂತಹ ದಿನ. ಈ ಯೋಗದಲ್ಲಿ ಪ್ರಾರಂಭವಾದ ಕೆಲಸಗಳು ಸ್ಥಿರವಾಗಿ ಮತ್ತು ನಿಧಾನವಾಗಿ ಉತ್ತಮ ಫಲವನ್ನು ನೀಡುತ್ತವೆ. ಸೌಭಾಗ್ಯ ಮತ್ತು ಶೋಭನ್ ಯೋಗಗಳು ಧನಲಾಭ, ಯಶಸ್ಸು ಮತ್ತು ಗೌರವಕ್ಕೆ ಕಾರಣವಾಗುತ್ತವೆ. ಸದ್ಯ, ಧೃತಿ ಮತ್ತು ಸುಕರ್ಮ ಯೋಗಗಳು ನಮ್ಮ ಮನೋಬಲವನ್ನು ಗಟ್ಟಿಗೊಳಿಸುತ್ತವೆ, ಚೇತನವನ್ನು ಹೆಚ್ಚಿಸುತ್ತವೆ ಮತ್ತು ಹೊಸ ಕೆಲಸವನ್ನು ವಿಶ್ವಾಸದಿಂದ ಆರಂಭಿಸಲು ಸೂಕ್ತ ವಾತಾವರಣವನ್ನು ಸೃಷ್ಟಿಸುತ್ತವೆ. ಈ ಯೋಗಗಳಲ್ಲಿ ಕೆಲಸ ಪ್ರಾರಂಭಿಸಿದರೆ ವ್ಯಕ್ತಿಯ ಆತ್ಮವಿಶ್ವಾಸ ಹೆಚ್ಚಾಗಿ ಪರಿಸ್ಥಿತಿಗಳೊಡನೆ ಹೊಂದಿಕೊಳ್ಳುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಇದು ವೃತ್ತಿಜೀವನದಲ್ಲಿ ಅತ್ಯಂತ ಮಹತ್ವದ ಅಂಶವಾಗಿದೆ. ಕರಣಗಳ ವಿಷಯಕ್ಕೆ ಬಂದಾಗ, ದಿನದ ಅರ್ಧಭಾಗವನ್ನು ಸೂಚಿಸುವ ಈ ಸಂಯೋಜನೆಗಳು ವ್ಯಕ್ತಿಯ ಕೆಲಸದ ಪ್ರವಾಹವನ್ನು ನೇರವಾಗಿ ಪ್ರಭಾವಿಸುತ್ತವೆ. ವಿಷ್ಟಿ, ನಾಗ ಮತ್ತು ಶಕುನಿ ಕೆಟ್ಟ ಫಲ ನೀಡುವ ಸ್ವಭಾವದ ಕರಣಗಳು.
ಇವುಗಳಲ್ಲಿ ಪ್ರಾರಂಭವಾದ ಕೆಲಸಗಳು ಅಡಚಣೆ, ವಾಗ್ವಾದ, ಅಸಮಾಧಾನ ಮತ್ತು ವಿಳಂಬಗಳಿಂದ ತುಂಬಿರುತ್ತವೆ. ಆದರೆ ಉಳಿದ ಎಲ್ಲಾ ಕಾರಣಗಳು ಧೈರ್ಯ, ಚೈತನ್ಯ ಮತ್ತು ಕೆಲಸದ ವೇಗವನ್ನು ಹೆಚ್ಚಿಸುವ ಗುಣವನ್ನು ಹೊಂದಿವೆ. ಇವುಗಳಲ್ಲಿ ಹೊಸ ಉದ್ಯೋಗಕ್ಕೆ ಸೇರುವುದು ಮಾನಸಿಕ ಶಾಂತಿ ಮತ್ತು ಕಾರ್ಯೋತ್ಸಾಹಕ್ಕೆ ಕಾರಣವಾಗುತ್ತದೆ. ಲಗ್ನದ ಆಯ್ಕೆ ಈ ಎಲ್ಲಾ ಅಂಶಗಳಲ್ಲಿ ಅತ್ಯಂತ ಸೂಕ್ಷ್ಮವಾದದ್ದು. ಲಗ್ನವೆಂದರೆ ಕೆಲಸ ಪ್ರಾರಂಭಿಸುವ ಕ್ಷಣದಲ್ಲಿ ಉದಯಿಸುವ ರಾಶಿ. ಅದು ಕೆಲಸದ ಶಕ್ತಿ, ಅದರ ಪ್ರಗತಿ ಮತ್ತು ಅದರ ಫಲವನ್ನು ನಿರ್ಧರಿಸುತ್ತದೆ. ಮೇಷ, ಕರ್ಕಾಟಕ, ತುಲಾ ಮತ್ತು ಮಕರ ಲಗ್ನಗಳು ಚಂಚಲ ಸ್ವಭಾವದವಾಗಿರುವುದರಿಂದ ಹೊಸ ಉದ್ಯೋಗಕ್ಕೆ ಪ್ರಾರಂಭಿಸಲು ಶಾಸ್ತ್ರಗಳು ಶಿಫಾರಸು ಮಾಡುವುದಿಲ್ಲ. ಇವುಗಳಲ್ಲಿ ಆರಂಭವಾದ ಕೆಲಸಗಳು ಅಸ್ಥಿರತೆಯನ್ನುಂಟು ಮಾಡಬಹುದು, ನಿರೀಕ್ಷೆ ಮೀರಿದ ಅಡ್ಡಿಗಳು ಎದುರಾಗಬಹುದು. ಉಳಿದ ಲಗ್ನಗಳು ಶಾಂತ, ಸಮತೋಲನಕಾರಿ ಹಾಗೂ ಸ್ಥಿರತೆಯನ್ನು ನೀಡುವ ಗುಣದಿಂದ ಕೂಡಿವೆ. ಅವುಗಳಲ್ಲಿ ಹೊಸ ಉದ್ಯೋಗ ಪ್ರಾರಂಭಿಸಿದರೆ ಕೆಲಸದಲ್ಲಿ ಯಶಸ್ಸು ದೊರಕಲು ಸಾಧ್ಯತೆ ಹೆಚ್ಚುತ್ತದೆ. ಲಗ್ನದಲ್ಲಿ ಶನಿ, ರಾಹು, ಕೇತು ಅಥವಾ ಕುಜನಂತಹ ಅಶುಭ ಗ್ರಹಗಳು ಇರುವುದು ಒಳ್ಳೆಯದು ಅಲ್ಲ. ಏಕೆಂದರೆ ಅವು ಕೆಲಸದ ಪ್ರವಾಹವನ್ನು ನೇರವಾಗಿ ವ್ಯತ್ಯಯಗೊಳಿಸುತ್ತವೆ. ಈ ಎಲ್ಲ ಅಂಶಗಳಲ್ಲಿ ಅತ್ಯಂತ ಸೂಕ್ಷ್ಮವಾದದ್ದು ಚಂದ್ರನ ಸ್ಥಿತಿ. ಚಂದ್ರನು ಪಂಚಾಂಗದ ರಾಜನಾದ ಮಾನಸಿಕ ಶಕ್ತಿಯ ಪ್ರತೀಕ. ನಮ್ಮ ಮನಸ್ಸಿನ ಚಲನೆ, ಆತ್ಮವಿಶ್ವಾಸ, ಭಾವನೆಗಳು ಮತ್ತು ನಿರ್ಧಾರ ಸಾಮರ್ಥ್ಯ ಆಲ್ ಶಕ್ತಿಗಳು ಚಂದ್ರನ ಪ್ರಭಾವದಲ್ಲಿವೆ. ಜನ್ಮರಾಶಿಯಿಂದ 4ನೇ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸು ಆತಂಕದಿಂದ ತುಂಬಿರುತ್ತದೆ. 6ನೇ ಸ್ಥಾನವು ಸಾಮಾನ್ಯವಾಗಿ ವಾಗ್ವಾದ ಮತ್ತು ವಿರೋಧಿಗಳಿಗೆ ಕಾರಣವಾಗುತ್ತದೆ. 8ನೇ ಸ್ಥಾನವು ಭಯ ಮತ್ತು ಅಡೆತಡೆಗಳ ಸಂಕೇತ ಮತ್ತು 12ನೇ ಸ್ಥಾನವು ಅನಾವಶ್ಯಕ ಖರ್ಚು ಮತ್ತು ನಷ್ಟಗಳನ್ನು ತರುತ್ತದೆ. ಈ 4 ಸ್ಥಾನಗಳಲ್ಲಿ ಚಂದ್ರ ಇರುವ ದಿನ ಹೊಸ ಕೆಲಸಕ್ಕೆ ಪ್ರಾರಂಭಿಸುವುದು ಮನಸ್ಸಿನ ಶಕ್ತಿಯನ್ನು ದುರ್ಬಲಗೊಳಿಸುವುದರಿಂದ ತಪ್ಪಿಸಬೇಕು ಎನ್ನುವುದು ಶಾಸ್ತ್ರಗಳ ತೀವ್ರ ಸೂಚನೆ. ಚಂದ್ರನು ಶುಭ ಸ್ಥಾನದಲ್ಲಿ ಇದ್ದರೆ ಮನಸ್ಸಿಗೆ ಸಮಾಧಾನ, ಕಾರ್ಯಕ್ಕೆ ವೇಗ ಮತ್ತು ಹೊಸ ಪರಿಸ್ಥಿತಿಯಲ್ಲಿ ಹೊಂದಿಕೊಳ್ಳಲು ಶಕ್ತಿ ದೊರೆಯುತ್ತದೆ. ಇದನ್ನೇ ಚಂದ್ರ ಶುದ್ಧೀಕರಣ ಎಂದು ಕರೆಯಲಾಗುತ್ತದೆ. ಈ ಎಲ್ಲ ಸಂಯೋಜನೆಗಳು ಒಟ್ಟಾಗಿ ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತವೆ. ಹೊಸ ಉದ್ಯೋಗಕ್ಕೆ ಸೇರುವುದು ಕೇವಲ ಕಚೇರಿಗೆ ಹೋಗಿ ಸಹಿ ಹಾಕುವುದಲ್ಲ, ಅದು ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸುವ ಶುಭ ನಿಗಮ. ಈ ಶುಭಾರಂಭವು ಸರಿಯಾದ ಸಮಯದಲ್ಲಿ, ಸರಿಯಾದ ಗ್ರಹಶಕ್ತಿಗಳೊಂದಿಗೆ ಮಾಡಿದಾಗ ಮನೆಗೆ ಹೊಸ ಬೆಳಕು ಬರುತ್ತದೆ, ಮನಸ್ಸಿಗೆ ಹೊಸ ಶಕ್ತಿ ಬರುತ್ತದೆ ಮತ್ತು ಕೆಲಸಕ್ಕೆ ಹೊಸ ದಾರಿಗಳು ತೆರೆಯುತ್ತವೆ. ಹೀಗಾಗಿ ಪಂಚಾಂಗದ ಈ ಮಾರ್ಗದರ್ಶನ ಕೇವಲ ಸಂಪ್ರದಾಯವಲ್ಲ, ಅದು ಜೀವನದ ದೈವಿಕ ದಿಕ್ಕು ತೋರಿಸುವ ಬೆಳಕಾಗಿದೆ. ಹೊಸ ಉದ್ಯೋಗಕ್ಕೆ ಮೊದಲ ದಿನ ಕೇವಲ ಕಚೇರಿಗೆ ಹೋಗುವುದಕ್ಕಿಂತ ತುಂಬಾ ಹೆಚ್ಚಿನ ಅರ್ಥ ಹೊಂದಿದೆ. ಅದು ಮನಸ್ಸಿನಲ್ಲಿರುವ ಹೊಸ ನಿರೀಕ್ಷೆಗಳ ಆರಂಭ, ಹೊಸ ಕನಸುಗಳ ಬೆಳಕು ಮತ್ತು ಜೀವನದ ಹೊಸ ಗತಿಯ ಪ್ರಾರಂಭ. ಹೀಗಾಗಿ ಅದನ್ನು ಶುಭ ಸಮಯದಲ್ಲಿ ಕೈಗೊಳ್ಳುವುದು ಮನಸ್ಸಿಗೆ ಧೈರ್ಯವನ್ನು ನೀಡುತ್ತದೆ. ಶುಭ ಸಮಯದಲ್ಲಿ ಮಾಡಿದ ಆರಂಭವು ಕೇವಲ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮಾತ್ರವಲ್ಲ, ಮನೋವಿಜ್ಞಾನದ ದೃಷ್ಟಿಯಿಂದಲೂ ವ್ಯಕ್ತಿಗೆ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ನಾನು ಶುಭ ಸಮಯದಲ್ಲಿ ಪ್ರಾರಂಭಿಸಿದ್ದೇನೆ ಎಂಬ ಭಾವನೆಯೇ ಮನಸ್ಸಿನಲ್ಲಿ ಶಾಂತಿ ಮತ್ತು ಧೈರ್ಯವನ್ನು ತರಿಸುತ್ತದೆ. ಈ ಕಾರಣಗಳಿಂದಲೇ ನಮ್ಮ ಹಿರಿಯರು ಯಾವ ಹೊಸ ಕೆಲಸವಾಗಲಿ, ಅದೇನಾದರೂ ಉದ್ಯೋಗ, ವ್ಯವಹಾರ, ಶಿಕ್ಷಣ ಅಥವಾ ವೈಯಕ್ತಿಕ ಜೀವನದ ಹೊಸ ಅಧ್ಯಾಯವಾಗಲಿ, ಎಲ್ಲಕ್ಕೂ ಶುಭ ಮುಹೂರ್ತದ ಮಹತ್ವವನ್ನು ಒತ್ತಿ ಹೇಳುತ್ತಿದ್ದರು. ಜೀವನದಲ್ಲಿ ಯಶಸ್ಸು, ಶಾಂತಿ ಮತ್ತು ಸಮೃದ್ಧಿ ಬೆಳೆದಾಡಬೇಕು ಎಂದರೆ ಸಮಯದ ಶಕ್ತಿಯನ್ನು ಗೌರವಿಸಲು ನಮಗೆ ತಿಳಿದಿರಬೇಕು. ಸಮಯದ ಶಕ್ತಿಯೇ ವಿಧಿಯನ್ನು ರೂಪಿಸುತ್ತದೆ ಎಂಬ ನಂಬಿಕೆಯಿಂದ ಹೊಸ ಉದ್ಯೋಗಕ್ಕೆ ಶುಭ ಸಮಯ ಆಯ್ಕೆ ಮಾಡುವುದು ಇಂದು ಸಹ ಅಷ್ಟೇ ಪ್ರಾಮುಖ್ಯತೆಯದು. ಈ ಪರಂಪರೆಗಳು ನಮ್ಮ ಜೀವನಕ್ಕೆ ನಿಯಮ, ನಂಬಿಕೆ ಮತ್ತು ಶ್ರದ್ಧೆಯನ್ನು ನೀಡುತ್ತವೆ.
ಹೀಗಾಗಿ ಹೊಸ ಉದ್ಯೋಗಕ್ಕೆ ಸೇರುವ ದಿನ, ನಕ್ಷತ್ರ ಮತ್ತು ತಿಥಿಯನ್ನು ಸರಿಯಾಗಿ ನೋಡಿಕೊಂಡು ಮನಸ್ಸು ಹರ್ಷದಿಂದ ಮತ್ತು ಹೃದಯವು ಆಶೀರ್ವಾದಗಳಿಂದ ತುಂಬಿರಲು ಶುಭಾರಂಭ ಮಾಡುವುದು ಸದಾ ಉತ್ತಮ. ಬೆಂಗಳೂರಿನಿಂದ ಹರಿದು ಬರುವ ಬೆಳಕಿನಂತೆಯೇ ನಮ್ಮ ಜೀವನಕ್ಕೂ ಹೊಸ ಬೆಳಕು ತುಂಬುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.